ನನ್ನ ಮಗ ಏನೋ ತರ್ಸವನೆ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆನೆ ದೇವರೆಲ್ಲ ತೊಳೆಯೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ದೇವ್ರನ್ನೆಲ್ಲ ತೆಗ್ದಿದ್ದೀವಿ, ಇವಾಗೆಲ್ಲ ವಾಶ್ ಮಾಡಬೇಕು. ನನ್ನ ಮಗ ಬಂದು ಸೋಮವಾರ ಶಬರಿಮಲೆಗೆ ಹೋಗ್ತಾನೆ, ಅಂದರೆ ಶುಕ್ರವಾರ ಮಾಲೆ ಹಾಕೊಂತಾರೆ. ಇವತ್ತು ಬಂದು ಬುಧವಾರ. ಇವತ್ತೆಲ್ಲ ಸ್ವಲ್ಪ ಎಲ್ಲ ತೆಗೆದು ಎಲ್ಲ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸ್ಕೊಳ್ಳೋಣ. ಶುಕ್ರವಾರ ಮಾಲೆ ಹಾಕೊಂತಾರೆ, ಸೋಮವಾರ ಬಂದು ಈ ಈರುಳ್ಳಿ ಮುಡಿ ಐತೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ನನ್ನ ಮಗನ ಬಟ್ಟೆ ಎಲ್ಲ ಅಂದರೆ ಅಯ್ಯಪ್ಪ ಸ್ವಾಮಿ ಬಟ್ಟೆ ಎಲ್ಲ ಇವತ್ತೆಲ್ಲ ಕ್ಲೀನಾಗಿ ಒಗ್ದು ಒಣಗಾಕಬೇಕು. ಇವತ್ತೇನು ಸ್ವಲ್ಪ ಮಾಡ ಐತೆ, ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆನೆ ದೇವ್ರನ್ನೆಲ್ಲ ತೆಗ್ದಿದ್ದೀವಿ. ದೇವ್ರ ಮನೆಯಿಂದ ಎಲ್ಲ ತೆಗೆದು ಎಲ್ಲ ವಾಶ್ ಮಾಡ್ತಾ ಇದೀವಿ. ಎಲ್ಲ ವಾಶ್ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನದ ಮೇಲೆ ಆಗುತ್ತೆ. ಅದಕ್ಕೋಸ್ಕರ ನಾವು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. 6 ಗಂಟೆ 6:15ಗೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಮುಗಿಯೋ ಅಷ್ಟೊತ್ತಿಗೆ 2 ಗಂಟೆ 3 ಗಂಟೆ ಆಗೇ ಆಗುತ್ತೆ. ಇದು ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದೀವಿ. ಮತ್ತೆ ಟಿಫನ್ ಮಾಡ್ತಾ ಇದ್ದೀನಿ. ಇವತ್ತು ಚಪಾತಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಕುಂಬಳಕಾಯಿ ತಗೊಂಡ್ಬಂದಿದ್ರು, ಸಾಗು ಮಾಡ್ಬೋದಾ ಅನ್ಕೊಂಡಿದ್ವಿ. ಇಲ್ಲ ಕುಂಬಳಕಾಯಿ ಪಲ್ಯ ಮಾಡೋಣ ಅನ್ಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದೀವಿ. ಚಪಾತಿ ಕುಂಬಳಕಾಯಿ ಪಲ್ಯ ಮಾಮೂಲಿ ಒಗ್ಗರಣೆ ನಾವು ಎಣ್ಣೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಆನಿಯನ್ ಹಾಕ್ಬಿಟ್ಟು ಕುಂಬಳಕಾಯಿ ಹಾಕಿ ಮಾಮೂಲಿ ಉಪ್ಪು ಕೊತ್ತಂಬರಿ ಹಾಕಿ ಪಲ್ಯ ಮಾಡ್ಕೊಂತೀವಿ. ಆಮೇಲೆ ವಾಶ್ ಮಾಡಿದ ತಕ್ಷಣ ಚೌಡಮ್ಮಂದು ಅದೆಲ್ಲ ನಮ್ಮ ಯಜಮಾನ್ರು ಪ್ರಕಾಶ್ ಅವರು ವಾಶ್ ಮಾಡ್ತಾರೆ. ದೇವ್ರದ್ದು ದೊಡ್ಡ ದೊಡ್ಡ ವಿಗ್ರಹಗಳೆಲ್ಲ ವಾಶ್ ಮಾಡ್ತಾರೆ. ವಾಶ್ ಮಾಡಿದ ತಕ್ಷಣನೇ ನನ್ನ ಮಗ ಅಂದ್ರೆ ಬಿಳಿ ಬಟ್ಟೆಯಲ್ಲಿ ಒರೆಸಿ ಇಡ್ತಾವ್ರೆ. ಅಂದ್ರೆ ಬಿಸಿಲಲ್ಲಿ ಇಟ್ರೆ ಸ್ವಲ್ಪ ಬೇಗ ಒಣಗತ್ತೆ, ಶೈನಿಂಗ್ ಬರುತ್ತೆ ಅನ್ಬಿಟ್ಟು ಎಲ್ಲ ಫೋಟೋಸ್ ಎಲ್ಲ ಒರೆಸಿ ಎಲ್ಲ ಅರ್ಶಿನ ಕುಂಕುಮ ಇಡ್ತಾ ಇದೀವಿ. ದೇವ್ರ ಮನೆಯೆಲ್ಲ ವಾಶ್ ಮಾಡಿದ್ವಿ. ಅಂದ್ರೆ ತುಂಬಾ ಹೊಗೆ ಇರತ್ತೆ. ಹೊಗೆ ಅಂದ್ರೆ ಮಸಿ ಇರತ್ತೆ, ತುಂಬಾ ಮಸಿ ಇರತ್ತೆ. ನಾವು ಎಲ್ಲ ಕ್ಲೀನ್ ಆಗಿ ಗುಡಿಸಿ ಒರೆಸಿ ಎಲ್ಲ ಸೋಪ್ ಹಾಕಿ ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ತೀವಿ. ವಾಶ್ ಮಾಡಾದ್ಮೇಲೆ ಎಲ್ಲ ಫಸ್ಟ್ ಬಂದು ಫೋಟೋಸ್ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಫೋಟೋಸ್ ಹಾಕ್ತಾ ಇದ್ದಂಗೆ ವಿಗ್ರಹಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಅದು ಜೋಡಿಸ್ಕೊಂಡ್ ಆದ್ಮೇಲೆ ಅಷ್ಟರೊಳಗಡೆ ನಮ್ಮ ಯಜಮಾನ್ರು ದೇವ್ರಿಗೆ ಸ್ಯಾರಿ ಎಲ್ಲ ಉಡ್ಸಿಡ್ತಾರೆ, ವೇರ್ ಮಾಡಿಸಿರ್ತಾರೆ. ಆಮೇಲೆ ನಾನ್ ಬಂದು ವಿಗ್ರಹಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟಾದ್ಮೇಲೆ ನಾನು ಚೌಡಮ್ಮನ್ಗೆ ಇಟ್ಟು ಬಿಡ್ತೀವಿ. ಅಂದ್ರೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೇಲಿ ಇಡ್ಬೇಕು. ದೇವ್ರ ಮನೇಲೆಲ್ಲ ಇವತ್ತು ಎಲ್ಲ ಆಯ್ತು. ಅಂದ್ರೆ ಬೇಗನೆ ಆಯ್ತು ಎಲ್ಲ. ನಮ್ಮ ಯಜಮಾನ್ರಿದ್ದು ಇವತ್ತು ರಜಾ ಇತ್ತು. ಇವತ್ತು ಕ್ರಿಸ್ಮಸ್ ಹಬ್ಬ ಬೇರೆ, ಮತ್ತೆ ಗೌರ್ಮೆಂಟ್ ಹಾಲಿಡೇ ಇವತ್ತಿತ್ತು. ಇವತ್ತು ಫುಲ್ ಡೇ ರಜಾ ಇತ್ತು. ಅದಕ್ಕೋಸ್ಕರ ಮನೇಲೇ ಇದ್ರು ಎಲ್ಲ. ನಾವು ನಮ್ಮ ಯಜಮಾನ್ರು ನಮ್ಮ ಮಕ್ಳೆಲ್ಲ ಸೇರ್ಕೊಂಡು ಎಲ್ಲ ಬೇಗ ಮಾಡ್ತಾ ಇದ್ವಿ. ಇನ್ನೇನ್ ದೇವ್ರ ಮನೇಲೆಲ್ಲ ಮುಗೀತು. ಇನ್ನೇನ್ ದೀಪ ಅಂಟಿಸ್ಬೇಕು. ದೀಪ ಅಂಟಿಸ್ತಾ ಇದೀವಿ. ಹೂವು ಎಲ್ಲ ಹಾಕಿದ್ರು ನಮ್ಮ ಯಜಮಾನ್ರು. ಹೂವು ಹಾಕಿದ ತಕ್ಷಣ ಇನ್ನೇನ್ ಪೂಜೆ ಮಾಡ್ಬೇಕು. ದೇವ್ರ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಎಷ್ಟು ಫ್ರೆಶ್ ಆಗಿರತ್ತೆ, ಅಂದ್ರೆ ನಮ್ಮ ಮೈಂಡ್ ಫ್ರೆಶ್ ಆಗಿರತ್ತೆ. ಇನ್ನೇನು ಪೂಜೆ ಮಾಡ್ಬೇಕು. ಪೂಜೆ ಮಾಡ್ತಾ ಇದೀವಿ. ಫ್ರಿಡ್ಜ್ಗೆ ನಾವು ಪೂಜೆ ಮಾಡಿರ್ಲಿಲ್ಲ, ಅಂದ್ರೆ ತಂದಿರೋದು ಓಪನ್ ಮಾಡಿ ಇಟ್ಟಿದ್ವಿ. ಸಪ್ಲೈಜರ್ ತರಬೇಕಾಗಿತ್ತು. ಇವತ್ತು ಬಂದು ಅರ್ಶಿನ ಕುಂಕುಮ ಇಟ್ಟು ಇವತ್ತು ಪೂಜೆ ಮಾಡ್ತಾ ಇದೀವಿ. ಇನ್ನೇನು ನಾಳೆ ಜೋಡಿಸ್ಕೊಬೇಕೆಲ್ಲ. ಫ್ರಿಡ್ಜ್ಗೆಲ್ಲ ಸ್ವಲ್ಪ ಬಾಕ್ಸ್ಗಳೆಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ, ಅದೆಲ್ಲ ಬಂದ್ಮೇಲೆ ಜೋಡಿಸ್ಕೊಬೇಕು. ಎಲ್ಲ ಆಯ್ತು. ದೇವ್ರ ಮನೇಲೆಲ್ಲ ದೇವ್ರ ಪಾತ್ರೆ ಎಲ್ಲ ಆಯ್ತು, ಪೂಜೆನೂ ಆಯ್ತು, ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಮಧ್ಯಾಹ್ನ ಊಟ ಆಯ್ತು. ನನ್ ಮಗ ಏನೋ ತರ್ಸವನೆ. ಇಲ್ಲ ನಾನು ಹಾಕಲ್ಲ, ಸುಮ್ನೆ ಮಾಡ್ತೀನಿ. ಓಪನ್ ಆಗಿರಲ್ವಾ? ಏನೇನೋ ಎಲ್ಲಿ ನೋಡೋಣ. ಕೊಡಿ ಇಲ್ಲಿ ನೋಡೋಣ. ನಾನ್ ನೋಡ್ಬೇಕು ಅಷ್ಟೆ. ವರ್ಕ್ ಆಗತ್ತೇನೋ ನೋಡ. ಇರೋಯ್ತು. ಅದ್ ಕೊಡು, ಡಬ್ಬ ಕೊಡೋದು. ಬಾಕ್ಸ್ ಕೊಡು. ಇನ್ನೊಂದಲ್ಲ ಇಂದು ಏನೋ ಬುಕ್ ಮಾಡ್ತಾನೆ ನನ್ನ ಮಗ. ಎಲ್ಲಿ ಲೈಟ್ ಬರ್ತಾಯ್ತಾ? ನನ್ ಮಗ ಆನ್ಲೈನ್ ಅಲ್ಲಿ ಅಂದ್ರೆ ಅಮೆಝಾನ್ ಅಲ್ಲಿ ಡ್ರೋನ್ ಏನೋ ಬುಕ್ ಮಾಡಿದ್ದ. ನನ್ಗೂ ಗೊತ್ತಿರ್ಲಿಲ್ಲ. ಅಂದ್ರೆ ವಿಡಿಯೋ ಮಾಡ್ತಾರಲ್ವಾ, ಅವ್ನ್ ಬುಕ್ ಮಾಡ್ಕೊಂಡಿದ್ದೆ. ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾನಲ್ವಾ,
ಅದಕ್ಕೋಸ್ಕರ ಅದೇನೋ ಡ್ರೋನ್ ಬುಕ್ ಮಾಡ್ಕೊಂಡವನೆ. ಎಲ್ಲ ತಂದಿದ ತಕ್ಷಣ ಅನ್ಬಾಕ್ಸಿಂಗ್ ಮಾಡ್ಕೊಂಡು ಟೆಸ್ಟ್ ಮಾಡ್ತಾ ಇದ್ದ. ಅಂದ್ರೆ ಶೆಲ್ಗಳು ತಗೊಂಬಂದ ಹಾಕಿ ನೋಡ್ತಾ ಇದ್ದ ಯಾವ ತರ ಬರತ್ತೆ ಅನ್ಬಿಟ್ಟು. ಬೇಡ ಬೇಡ ಅಂದ್ರು ಕೇಳ್ತಾ ಇರ್ಲಿಲ್ಲ. ಅವನ್ಗೆ ಒಂಥರ ಈ ತರ ಎಲ್ಲ ಸ್ವಲ್ಪ ತಗೊಳಕ್ ಅವ್ನ್ಗೆ ಇಂಟ್ರೆಸ್ಟ್. ತಗೊಂಡು ಎಲ್ಲ ನೋಡ್ತಾ ಇದ್ದ, ಆರಿಸ್ತಾ ಇದ್ದ. ಅದು ಸ್ವಲ್ಪ ಕೆಳಗಡೆ ಬೀಳ್ತಾ ಇತ್ತು, ಒಡೆದೋದ್ರೆ ಹೋಗುತ್ತೆ ಅನ್ಬಿಟ್ಟು ಹೇಳ್ತಾ ಇದ್ದೆ. ಆಚೆ ಕಡೆ ಆರ್ಸಿದ್ರೆ ಏನು ಆಗಲ್ಲ ಅಂತ ಇದ್ದ. ಅಯ್ಯಪ್ಪ ಸ್ವಾಮಿ ಬಟ್ಟೆ ಎಲ್ಲ ತೆಗ್ದಿಕ್ಕವ್ರೆ. ಇನ್ನೇನು ಬಟ್ಟೆ ಒಗ್ದು ಒಣಗಾಕ್ಬೇಕು. ಇನ್ನೇನು ಇನ್ನೊಂದ್ 2 ದಿವಸ ಐತೆ ಮಾಲೆ ಹಾಕೊಳೋದು. ಅದಕ್ಕೋಸ್ಕರ ಒಂದ್ 2 ದಿವಸದ ಮುಂಚೆನೆ ಇವತ್ತು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿದ್ವಿ ಅಲ್ವಾ, ಹಂಗೆ ಇದು ದೇವ್ರ ಬಟ್ಟೆನು ಒಗ್ದ್ಬಿಡೋಣ, ಅಯ್ಯಪ್ಪ ಸ್ವಾಮಿ ಬಟ್ಟೆನು ಒಗ್ದ್ಬಿಡೋಣ ಅನ್ಬಿಟ್ಟು ಒಗಿತಾ ಇದೀವಿ. ಇವತ್ತು ಕ್ರಿಸ್ಮಸ್ ಹಬ್ಬ, ಇವತ್ತು ಹಾಲಿಡೇ ಇತ್ತು. ಅದಕ್ಕೋಸ್ಕರ ಮೂವಿಗೆ ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಓರಿಯನ್ ಮಾಲಲ್ಲಿ ಬುಕ್ಕಿಂಗ್ ಮಾಡಿದೀವಿ. ಇವತ್ತು ಮ್ಯಾಕ್ಸ್ ಸುದೀಪ್ ಪಿಕ್ಚರ್ ಇವತ್ತೇ ರಿಲೀಸ್ ಆಗಿರೋದು. ಹೋಗ್ ಬರೋಣ, ಇವತ್ತು ಹಾಲಿಡೇ ಇತ್ತಲ್ವಾ, ಹೋಗ್ ಬರೋಣ ಅನ್ಬಿಟ್ಟು ನಾನು ನಮ್ಮ ಯಜಮಾನ್ರು ನನ್ನ ಮಕ್ಳಿಬ್ರು ಹೋಗ್ತಾ ಇದೀವಿ. ದೇವ್ರ ಮನೇಲೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಮ್ ಮೂವಿ ಟೈಮಿಂಗ್ಸ್ ಬಂದು 4:40 ಇರೋದು ಮೂವಿ ಟೈಮಿಂಗ್ಸ್ ಇರೋದು. ಅಷ್ಟ್ರೊಳಗಡೆ ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಇನ್ನು ನಮ್ಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಮುಗಿಸ್ಕೊಂಡು ನಾವ್ ಹೋಗ್ತಾ ಇದೀವಿ. ಏನ್ ಓರಿಯನ್ ಮಾಲ್ ಹತ್ರ ನೀವ್ ನೋಡ್ಬೇಕಾಗಿತ್ತು, ಏನ್ ಜಾತ್ರೆನ ಸಂತೆನ ಅನ್ನಂಗಿತ್ತು. ಅಂದ್ರೆ ಫಿಶ್ ಮಾರ್ಕೆಟ್ ತರ ಹೆಂಗಿರತ್ತ ಆ ತರ ಇತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್. ನಮ್ಗೆ ಯಶವಂತಪುರದಿಂದ ನಾವು ಓರಿಯನ್ ಮಾಲ್ಗೆ ಹೋಗೋಷ್ಟೊತ್ತಿಗೆ 45 ಮಿನಿಟ್ಸ್ ಆಯ್ತು. ಅಷ್ಟೊಂದು ಟ್ರಾಫಿಕ್ ಇತ್ತು. ಒಳಗಡೆ ನೋಡೋಣ ಯಾವ ತರ ಇರತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಜನ, ಅಷ್ಟು ಇದು ಅಂದ್ರೆ ಕ್ರೌಡ್ ತುಂಬಾ ಇತ್ತು. ಇವತ್ತು ಕ್ರಿಸ್ಮಸ್ ಹಬ್ಬ ಬೇರೆ, ಇವತ್ತು ಗೌರ್ಮೆಂಟ್ ಹಾಲಿಡೇ ಬೇರೆ ಇತ್ತಲ್ವಾ, ಫುಲ್ ರಶ್ ಇತ್ತು. ಪಾರ್ಕಿಂಗ್ ಮಾಡೋದು ಅಷ್ಟೇ ನಮ್ಗೆ ಸಿಕ್ಕೇ ಇರ್ಲಿಲ್ಲ. ತುಂಬಾ ಹೊತ್ತು ನಾವು ನೋಡ್ಕೊಂಡು ಪಾರ್ಕಿಂಗ್ ಮಾಡಿದ್ವಿ. ಇಲ್ಲಿಂದ ನಾವು ಇವಾಗ ಮೂವಿಗೆ ಹೋಗ್ತಾ ಇದೀವಿ. ನೋಡಿ ಓರಿಯನ್ ಮಾಲೆಯಲ್ಲಿ ಎಷ್ಟು ಕ್ರೌಡ್ ಐತೆ, ತುಂಬಾ ಜನ ಇದ್ರು. ಆ ಲಿಫ್ಟ್ ಅಲ್ಲಿ ಹೋಗಕ್ಕೂ ಟೈಮಿಂಗ್ಸ್ ಇತ್ತು, ಅಂದ್ರೆ ಲೈನ್ ಇತ್ತು. ಯಾವ ತರ ದೇವಸ್ಥಾನದಲ್ಲಿ ಲೈನ್ ಹೆಂಗಿರತ್ತ ಆ ತರ ಇತ್ತು. ಲಿಫ್ಟ್ ಅಲ್ಲೂ ಲೈನ್ ಇದ್ರು. ನಮ್ಗೆ ಸಿಕ್ಕಾಪಟ್ಟೆ ಜನ, ಎಲ್ ನೋಡಿದ್ರು ಜನ, ಎಲ್ ನೋಡಿದ್ರು ನಮ್ಮನ್ನೇ ಎಳ್ಕೊಂಡು ಹೊರ್ಟೋಗ್ತಾರ, ಅಷ್ಟು ಕ್ರೌಡ್ ಇತ್ತು. ನಾವು ಹೋಗ್ತಾ ಇದೀವಿ. ತುಂಬಾ ಜನ ಬಂದಿರೋರೆ, ಮೂವಿ ನೋಡಕ್ ಬಂದಿರೋದು. 2 hours ಇತ್ತು ಸುದೀಪ್ ಪಿಕ್ಚರ್ ಬಂದು, ಅದಕ್ಕೋಸ್ಕರ ತುಂಬಾ ಕ್ರೌಡ್ ಇತ್ತು. ಇನ್ನೇನ್ ಮೂವಿ ಒಳಗಡೆ ಹೋಗ್ತಾ ಇದೀವಿ. ನಾವು ಮೂವಿ ಒಳಗಡೆ ಹೋಗೋಷ್ಟೊತ್ತಿಗೆ ಇಂಟರ್ವಲ್ ಬಂತು. ಇಲ್ಲಿ ಸ್ನಾಕ್ಸ್ ತಗೊಳ್ಳೋಣ ಅಂತ ಬಂದಿದೀವಿ. ಇಲ್ಲಿ ಅಷ್ಟೇ ತುಂಬಾ ಲೈನ್ ಇತ್ತು, ತುಂಬಾ ಲೇಟ್ ಆಗ್ತಾ ಇತ್ತು. ನಾವ್ ಇಲ್ಲಿ ತಗೊಂಡೋಗೋಷ್ಟೊತ್ತಿಗೆ ಅಲ್ಲಿ ಮೂವಿ ಸ್ಟಾರ್ಟ್ ಆಗಿತ್ತು. ಆ ತರ ಆಯ್ತು. ತುಂಬಾ ಜನ, ಏನಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ಯಾವಾಗೂ ನೋಡಿರ್ಲಿಲ್ಲ ಇಷ್ಟು ಜನನ, ಅಷ್ಟು ಜನ ಇದ್ರು. రమ్య రమ్య ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಮೂವಿ ತುಂಬಾ ಚೆನ್ನಾಗಿತ್ತು. ಮ್ಯಾಕ್ಸ್ ಸುದೀಪ್ ಪಿಕ್ಚರ್ ಒಂದ್ಸಲ ಎಲ್ಲರೂ ನೋಡಿ, ತುಂಬಾ ಚೆನ್ನಾಗೈತೆ. ನನ್ಗೆ ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತಾ ಇತ್ತು. 2.5 hours ಹೆಂಗಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಏನ್ 1/2 hour ಅಲ್ಲೇ ಮೂವಿ ಮುಗ್ದೋಯ್ತೇನೋ ಅನಿಸ್ತಾ ಇತ್ತು. ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತಾ ಐತೆ. ಟಿವಿ ಎಲ್ಲ ಬಂದ್ರೆ ನೋಡ್ಬೇಕು. ಆದ್ರೆ
ಇಲ್ಲಾಂದ್ರೆ ಹೋಗಿ ನೋಡ್ಕೊಂಡು ಇನ್ನೊಂದ್ಸಲ ಬರ್ಬೇಕು. ಒಂದ್ಸಲ ನೀವು ನೋಡಿ ತುಂಬಾ ಚೆನ್ನಾಗೈತೆ ಮೂವಿ. ಮೂವಿ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಪಕ್ಕ ಶಾಲೆಯಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಊಟಕ್ಕೆ ಬಂದಿದೀವಿ. ಊಟ ಮುಗಿಸ್ಕೊಂಡು ಇನ್ನೇನು ಹೋಗ್ಬೇಕು. ಇಡ್ಲಿ ಸಾಂಬಾರ್ ತಗೊಂಡ್ವಿ. ನಮ್ಮ ಮಕ್ಕಳು ಮಶ್ರೂಮು ಟೊಮೆಟೊ ಸೂಪ್ ಎಲ್ಲ ತಗೊಂಡ್ರು. ಇವಾಗ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.